ಬಗೆದಷ್ಟು ಬಯಲಾಗ್ತಾ ಇದೆ ರಣ್ಯಾರಾವ್ ಚಿನ್ನ ಚೋರಿ ರಹಸ್ಯ. ರಣ್ಯಾರಾವ್ ಮುಂದೆ ಬಿಟ್ಟು ಬದುಕಿದ್ದವರೆಷ್ಟು ಗೊತ್ತಾ? ರಣ್ಯಾ ಕೇಸ್ನಲ್ಲಿ ಘಟಾನುಘಟಿ ನಾಯಕರು ಭಾಗಿಯಾಗಿರುವಂತಹ ಶಂಕೆ. ರಣ್ಯಾರಾವ್ ವಿಚಾರಣೆ ವೇಳೆ ಸ್ಫೋಟಕ ಸತ್ಯಗಳು ರಿವೀಲ್ ಆಗಿದೆ. ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಭೇದಿಸ್ತಾ ಇರುವಂತಹ ಇಲಾಖೆ ಬೆಚ್ಚಿ ಬೀಳಿಸುವಂತಹ ವರದಿಗಳನ್ನು ಮುಂದಿಡ್ತಾ ಇದೆ. ಅಯ್ಯೋ ದೇವ್ರೆ, ರಣ್ಯಾರಾವ್ ಈ ತರಹ ಎಲ್ಲ ಮಾಡಿದ್ರ? ರಣ್ಯಾರಾವ್ ಹಿಂದೆ ಈ ತರಹ ಪ್ರಭಾವಿಗಳ ಕೈವಾಡ ಇತ್ತ? ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ನ ಹಿಂದೆ ಸಾಕಷ್ಟು ಶಾಸಕರ ಕೈವಾಡ. ನಟಿಯಿಂದ ಲಾಭ ಪಡೆದವರು ಹಲವಾರು ಪ್ರಮುಖರು. ಹಾಗಾದ್ರೆ ಯಾರವರು? ಫ್ರೀಡಂ ಟಿವಿಗೆ ಸಿಕ್ಕಿದೆ ಬೆಚ್ಚಿ ಬೀಳಿಸುವಂತಹ ಸ್ಫೋಟಕ ಸತ್ಯ. ಬಗೆದಷ್ಟು ಬಯಲಾಗ್ತಾ ಇದೆ ರಣ್ಯಾ ಚಿನ್ನದ ಕಳ್ಳತನದ ರಹಸ್ಯ. ರಣ್ಯಾರಾವ್ ಮುಂದೆ ಬಿಟ್ಟು ಬದುಕಿದ್ದವರೆಷ್ಟು ಗೊತ್ತಾ? ಆಕೆಯನ್ನ ಬಳಕೆ ಮಾಡ್ಕೊಂಡ್ರು. ರಣ್ಯಾರಾವ್ ಕೇಸ್ನಲ್ಲಿ ಘಟಾನುಘಟಿ ನಾಯಕರು ಭಾಗಿಯಾಗಿರುವಂತಹ ಶಂಕೆ. ರಣ್ಯಾರಾವ್ ವಿಚಾರಣೆಯ ವೇಳೆ ಹಲವಾರು ನಾಯಕರ ಹೆಸರನ್ನು ರಿವೀಲ್ ಮಾಡಿದ್ದಾರೆ. ಸೊ ಹಾಗಾದರೆ ರಣ್ಯಾ ಕಡೆಯಿಂದ ಚಿನ್ನ ಪಡೆದು ಯಾರ್ಯಾರು ಅದರ ಫಾಯ್ದಾವನ್ನು ತೆಗೆದುಕೊಳ್ತಾ ಇದ್ರು? ರಣ್ಯಾ ಕಡೆಯಿಂದ ಚಿನ್ನ ಪಡೆದು ಮಾಡುತ್ತಿದ್ದರು ಲಕ್ಷ ಹಣ. ರಣ್ಯಾಳಿಂದ 1 kg ಚಿನ್ನ ಭಾರತಕ್ಕೆ ಬಂದರೆ 12 ಲಕ್ಷ ಲಾಭ ಆಗುತ್ತೆ. ನೋಡ್ರಿ, ಒಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. 300 kg ಚಿನ್ನ ಚೋರಿಯ ಹಿಂದಿತ್ತ ವ್ಯವಸ್ಥಿತ ಉದ್ಯಮದ ರೂಪ. ಕಳ್ಳ ಸಾಗಣೆ ಮಾಡೋದನ್ನ ಕಾಯಕ ಮಾಡಿಕೊಂಡಿದ್ದಳ ನಟಿ. ನಟಿಯನ್ನೇ ಮುಂದೆ ಬಿಟ್ಟು ಬಹುಬೇಗ ಶ್ರೀಮಂತರಾದವರೆಷ್ಟು ಗೊತ್ತಾ? ವಿದೇಶದಲ್ಲಿ ಬಿಸ್ಕತ್ ರೂಪದಲ್ಲಿ ಗೋಲ್ಡ್ ಅನ್ನು ಪರ್ಚೇಸ್ ಮಾಡುವಂತಹದ್ದು. ಇನ್ನೇನು ವಿದೇಶಕ್ಕೆ ಹೋಗಿ ಕಳ್ಳತನ ಮಾಡೋದಂತಲ್ಲ, ವಿದೇಶದಲ್ಲಿ ಹಣ ಕೊಟ್ಟು ಅಥವಾ ಅದನ್ನ ಬ್ಲ್ಯಾಕ್ ಮನಿ ಯೂಸ್ ಮಾಡಿಕೊಂಡು ಅವ್ರು ಖರೀದಿ ಮಾಡ್ತಾರೆ. ಖರೀದಿ ಮಾಡಿದ ಪ್ರತಿ ಚಿನ್ನದ ಗ್ರಾಮಿಗೂ ಕೂಡ ಭಾರತಕ್ಕೆ ತರಬೇಕಾದ್ರೆ ಟ್ಯಾಕ್ಸ್ ಕಟ್ಟಬೇಕು. ನಾನಾ ತರಹದ ಟ್ಯಾಕ್ಸ್ಗಳಿದ್ದಾವೆ ಚಿನ್ನ ಖರೀದಿ ವಿಚಾರದಲ್ಲಿ. ಈಕೆ ಟ್ಯಾಕ್ಸ್ಗಳನ್ನು ಕಟ್ತಾ ಇರಲಿಲ್ಲ. ಈಕೆ ದೇಹದ ತೊಡೆ ಭಾಗದಲ್ಲೂ ಕೂಡ ಬಿಸ್ಕತ್ತನ್ನು ಅಕ್ರಮವಾಗಿ ತರ್ತಾ ಇದ್ರು. ದೇಹದ ರಹಸ್ಯ ಭಾಗಗಳಲ್ಲಿ ಈ ಬಿಸ್ಕೆಟ್ಗಳನ್ನು ಇಟ್ಕೊಂಡು, ಅಂದರೆ ಚಿನ್ನದ ಗಟ್ಟಿ ರಹಸ್ಯವಾಗಿ ತೆಗೆದುಕೊಂಡು ಬಂದು ಭಾರತದಲ್ಲಿ ಬೇರೆ ರೇಟಿಗೆ ಮಾರ್ತಾ ಇದ್ಲು. ಈಗ ಉದಾಹರಣೆಗೆ ಒಂದು 12 ಲಕ್ಷಕ್ಕೆ ಒಂದು ಬಿಸ್ಕೆತ್ತನ್ನು, ಒಂದು ಚಿನ್ನದ ಗಟ್ಟಿಯನ್ನು ಮಾರಿದ್ರು ಅಂದರೆ 12 ಲಕ್ಷಕ್ಕೆ ಭಾರತದ ಸರ್ಕಾರಕ್ಕೆ ಕೊಡಬೇಕಾಗಿದ್ದ ತೆರಿಗೆ ಎಷ್ಟು? ಆ ತೆರಿಗೆಗಳನ್ನು ಕೊಡ್ತಾ ಇರಲಿಲ್ಲ. ತೆರಿಗೆಯಲ್ಲೂ ವಂಚನೆ ಮಾಡ್ತಾ ಇದ್ಲು. ಚಿನ್ನ ಚೋರಿಯ ಕಳ್ಳ ಸಾಗಣೆಯನ್ನು ಲೆಕ್ಕ ಹಾಕೋದೇ ಸವಾಲಾಗಿತ್ತು ಅಧಿಕಾರಿಗಳಿಗೆ ತಲೆನೋವು ತಂದ ಅಕ್ರಮ ಹಣ ಗಳಿಕೆ ಪ್ರಕರಣ. ಕೆಜಿಯಷ್ಟು ಚಿನ್ನ ಮಾರಿದ್ರೆ ಬಂದ ಲಾಭದ ಪ್ರಮಾಣವೆಷ್ಟು ಗೊತ್ತಾ? 1 kgಯಷ್ಟು ಚಿನ್ನ ಮಾರಿದ್ರೆ ಸಿಗೋ ಲಾಭ ಎಷ್ಟು ಗೊತ್ತಾ? ಅಕ್ರಮ ಹಣದ ವಹಿವಾಟು ಲೆಕ್ಕ ಹಾಕಲು ಸುಸ್ತಾದ ತನಿಖಾಧಿಕಾರಿಗಳು. ಚಿನ್ನದ ಚೋರಿಯ ಕಳ್ಳ ಸಾಗಣೆಯನ್ನ ಲೆಕ್ಕ ಹಾಕೋದೇ ಬಹುದೊಡ್ಡ ಸವಾಲಾಗಿತ್ತು. ಅಧಿಕಾರಿಗಳಿಗೆ ತಲೆನೋವು ತಂದ ಅಕ್ರಮ ಹಣ ಗಳಿಕೆ ಪ್ರಕರಣ. ಈ ಪ್ರಕರಣದಲ್ಲಿ ಸಾಕಷ್ಟು ಹೆಸರು ಕೂಡ ತಳುಕು ಹಾಕಿಕೊಳ್ತಾ ಇದ್ದೆ. ಕೆಜಿಯಷ್ಟು ಚಿನ್ನ ಮಾರಿದ್ರೆ ಬಂದ ಲಾಭದ ಪ್ರಮಾಣ ಅಷ್ಟಿಷ್ಟಲ್ಲ. ಅಕ್ರಮ ಹಣದ ವಹಿವಾಟು ಲೆಕ್ಕ ಹಾಕೋದಕ್ಕೆ ಅಧಿಕಾರಿಗಳು ಪಲ್ಟಿ ಹೊಡೆದಿದ್ದಾರೆ. ಚಿನ್ನ ಚೋರಿಯ ಕಳ್ಳ ಸಾಗಾಣಿಕೆಯನ್ನ ಪತ್ತೆ ಹಚ್ಚಿದ್ದ ಅಧಿಕಾರಿಗಳಿಗೆ ಈಗ ಶಾಕ್ ಆಗಿದೆ. ಕೆಜಿ ಚಿನ್ನ ಆಮದಿಗೆ ಪಾವತಿಸಬೇಕಿತ್ತು 5 ಲಕ್ಷ ಆಮದು ಹಣ. ಆದರೆ ಆಮದು ಸುಂಕ ಪಾವತಿಸದೆ ಉಳಿಸುತ್ತಿದ್ದರು 5 ಲಕ್ಷ. ಇದನ್ನೇ ಹೇಳಿದ್ ನಾನು. 1 kg ವಹಿವಾಟಿಗೆ ಅಷ್ಟಕ್ಕೆ ಸಿಗ್ತಾ ಇತ್ತು ಲಕ್ಷ ಹಣ. ಸುಂಕ ತಪ್ಪಿಸಿದ್ರೆ 5 ಲಕ್ಷ, 83 ಗ್ರಾಮ್ ಚಿನ್ನಕ್ಕೆ 7 ಲಕ್ಷ. GST ಕಟ್ಟದಿದ್ದರೆ ಕೆಜಿ ಚಿನ್ನಕ್ಕೆ 3 ಲಕ್ಷ ಉಳಿಯುತ್ತಿತ್ತಂತೆ. ಇದೇ ಲೆಕ್ಕದಲ್ಲಿ 10 kg ಚಿನ್ನ ತಂದ್ರೆ 1.20 ಕೋಟಿ ಉಳಿತಾಯ ಆಗುತ್ತೆ. ಹಾಗಾಗಿಯೇ ಚಿನ್ನ ಚೋರಿಯನ್ನೇ ವೃತ್ತಿಯಾಗಿಸಿದ್ದ ರಣ್ಯಾರಾವ್. ಗದ್ದೆಗೆ ಹೋಗಂಗಿಲ್ಲ, ನೇಗಿಲು ಹಾಕಂಗಿಲ್ಲ, ಮಣ್ಣು ಹೊರಂಗಿಲ್ಲ, ಕಲ್ಲು ಹೊರಂಗಿಲ್ಲ. ಕ್ಷಣ ಮಾತ್ರದಲ್ಲಿ ಲಕ್ಷ ಹಣ. ಮುಖಕ್ಕೊಂದಷ್ಟು ಮೇಕಪ್ ಮೆತ್ಕೊಳ್ಳೋದು. ವರ್ಷಕ್ಕೊಂದೇ ಒಂದು ಸಿನಿಮಾ ಮಾಡಿದ್ರೆ ಸಾಕಿತ್ತು ಈ ಹೆಣ್ಮಗಳಿಗೆ. ಯಾಕೆ ಬೇಕಿತ್ತು ಚಿನ್ನದ ಕಳ್ಳತನ ಅಂದರೆ? ನೋಡ್ರಿ, ದೇಶದ ತೆರಿಗೆ ದೇಶ ನಡೆಸೋದಕ್ಕೆ ಬಳಕೆಯಾಗುತ್ತೆ, ದೇಶವನ್ನು ಅಭಿವೃದ್ಧಿ ಮಾಡೋದಕ್ಕೆ ಬಳಕೆಯಾಗುತ್ತೆ. ಆ ದೇಶಕ್ಕೆ ಕಟ್ಟುವಂತಹ ತೆರಿಗೆಯನ್ನೇ ವಂಚನೆ ಮಾಡಿದ್ರೆ ಅದು ಕೂಡ ದೇಶದ್ರೋಹ, ಧರ್ಮದ್ರೋಹದ ಕೆಲಸ ಅಲ್ವಾ? ಅದು ದೇಶದ್ರೋಹದ ಕೆಲಸ ಅಲ್ವಾ? ದೇಶದ ಪ್ರತಿ ರಾಜ್ಯದ ಅಭಿವೃದ್ಧಿಗೂ ಕೂಡ ನಾವು ಕಟ್ಟುವಂತಹ
ತೆರಿಗೆ ಹಣ ಬಳಕೆಯಾಗುತ್ತೆ. ಅಂಥದ್ರಲ್ಲಿ ತಾಯಿಗೆ ದ್ರೋಹ ಮಾಡಿದಂತೆ ದೇಶಕ್ಕೆ ದ್ರೋಹ ಮಾಡಿದ್ಲ ಹಾಗಾದರೆ ನಟಿ ರನ್ಯಾ ರಾವ್. ಎಲ್ಲರಿಗೂ ಮಾದರಿಯಾಗಬೇಕಾದಂತಹ ಕೆಲ ರಾಜಕಾರಣಿಗಳು ಕೂಡ ಈ ಹೊಲಸು ಅಕ್ರಮದಲ್ಲಿ ಸೇರ್ಕೊಂಡಿದ್ದಾರೆ. ಹೊಲಸು ಅಕ್ರಮದಲ್ಲಿ ಟ್ಯಾಕ್ಸ್ನಲ್ಲಿ ಉಳಿತಾಯ, GSTಯಲ್ಲಿ ಉಳಿತಾಯ ಎಲ್ಲಿಗೆ ಹಾಕತ್ತಾರೆ? ಈಗ 1 to 2 ವಸೂಲಿ ಮಾಡ್ತಾರೆ ಅಧಿಕಾರಿಗಳು. 1 to 2 ವಸೂಲಿ ಆಗುತ್ತೆ. ಶಿಷ್ಟಾಚಾರ ಅರ್ಥಾತ್ ಪ್ರೋಟೋಕಾಲ್ ಸಿಬ್ಬಂದಿಗೆ ನೋಟಿಸ್ ನೀಡಿದ ಗೌರವ್ ಗುಪ್ತಾ ಈಗಾಗಲೇ ನೋಟಿಸ್ ಕೊಡಲಾಗಿದೆ. VVIP ಸೌಲಭ್ಯ ದುರ್ಬಳಕೆ ಆರೋಪದ ತನಿಖಾಧಿಕಾರಿ ಗುಪ್ತಾ, ಹೆಡ್ ಕಾನ್ಸ್ಟೇಬಲ್ ಬಸವರಾಜ್, ಏರ್ಪೋರ್ಟ್ ಕಾನ್ಸ್ಟೇಬಲ್ ಧನುಷ್, ವೆಂಕಟೇಶ್, ಮಹಂತೇಶ್ ಅವರಿಗೆ ಗೌರವ್ ಗುಪ್ತಾ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಅಂದರೆ ಪ್ರೋಟೋಕಾಲ್ ಉಲ್ಲಂಘನೆ. ಏರ್ಪೋರ್ಟ್ ಭದ್ರತಾಧಿಕಾರಿ ಹೇಳಿಕೆ ದಾಖಲಿಸಿರುವಂತಹ ಗುಪ್ತಾ ಶೀಘ್ರವೇ ಚಿನ್ನದ ವ್ಯಾಪಾರಿಯ ವಿಚಾರಣೆಗೆ ಮುಂದಾದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು. 3 ಚಿನ್ನದ ವ್ಯಾಪಾರಿಗಳ ವಿಚಾರಣೆಗೆ ED ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಈ ಹಿಂದೆ ಈಕೆ ಅದೇ ಏರ್ಪೋರ್ಟ್ನಲ್ಲಿ ಸಾಕಷ್ಟು ಬಾರಿ ಹೋಗಿ ಬಂದಿದ್ಲು. ಆದರೆ ಅವತ್ತು ಗ್ರಹಚಾರ ತಪ್ಪಿ ಅಲ್ಲಿದ್ದಂತಹ ಏನು ಸೈರನ್ ಬಾಕ್ಸ್ ಒಂದು ಅಲಾರಾಮ್ ಕೊಟ್ಟಿದೆ. ಆ ತಕ್ಷಣ ಎಚ್ಚೆತ್ತುಕೊಂಡಂಥ ಅಧಿಕಾರಿಗಳು ಚೆಕ್ ಮಾಡುವಂಥ ಸಂದರ್ಭ ಅವತ್ತು ಕೂಡ ರನ್ಯಾ ರಾವ್ ಸಿಕ್ಕಿ ಹಾಕಿಕೊಳ್ತಾ ಇರಲಿಲ್ಲ. ಸೆನ್ಸಾರ್ ಸೈರನ್ ಮಾಡಿದೆ, ತಕ್ಷಣವೇ ಅಲ್ಲಿದ್ದಂಥ ಅಧಿಕಾರಿಗಳು ಬಂದು ತಪಾಸಣೆಯನ್ನು ಮಾಡಿದ್ದಾರೆ. ಇನ್ನು ಈ ಶಿಷ್ಟಾಚಾರದ ಸಿಬ್ಬಂದಿಗಳಿಗೆ ಯಾಕೆ ನೋಟಿಸ್? ಯಾಕಂದರೆ ದೇಶದ ಏರ್ಪೋರ್ಟುಗಳಲ್ಲಿ 20ಕ್ಕೂ ಹೆಚ್ಚು VVIPಗಳನ್ನು ತಪಾಸಣೆ ಮಾಡುವಂತಿಲ್ಲ. ಅದು ಪ್ರತ್ಯೇಕವಾಗಿ ಕೆಲವು ವ್ಯಕ್ತಿಗಳಿಗೆ ಮಾತ್ರ. ಉದಾಹರಣೆ, ಪ್ರೈಮ್ ಮಿನಿಸ್ಟರ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಏರ್ಪೋರ್ಟ್ನಲ್ಲಿ ತಪಾಸಣೆ ಮಾಡುವಂತಿಲ್ಲ. ಎಕ್ಸ್ ಪ್ರೈಮ್ ಮಿನಿಸ್ಟರ್ ಮಾಜಿ ಪ್ರಧಾನಿ ಅವರನ್ನು ಕೂಡ ತಪಾಸಣೆ ಮಾಡುವಂತಿಲ್ಲ. ಒಂದು ಲೋಕಸಭಾ ಸ್ಪೀಕರ್ ಮತ್ತೊಂದು ರಾಜ್ಯಸಭಾ ಸ್ಪೀಕರ್ ಅರ್ಥಾತ್ ಲೋಕಸಭಾ ಸಭಾಪತಿ ಮತ್ತು ರಾಜ್ಯಸಭಾ ಸಭಾಪತಿ ಜೊತೆಗೆ ದೇಶದ ಪ್ರೆಸಿಡೆಂಟ್ ರಾಷ್ಟ್ರಪತಿ, ಹೀಗೆ ಒಂದೊಂದು ರೀತಿಯ ವ್ಯಕ್ತಿಗಳಿಗೆ ಅಂದರೆ 20ಕ್ಕೂ ಹೆಚ್ಚು ವ್ಯಕ್ತಿಗಳನ್ನು ಏರ್ಪೋರ್ಟ್ಗಳಲ್ಲಿ ತಪಾಸಣೆ ಮಾಡುವಂಗಿಲ್ಲ. ಅಂದರೆ ಅವರನ್ನು ಚೆಕ್ ಮಾಡುವ ಹಾಗಿಲ್ಲ. ಆದರೆ ರನ್ಯಾ ರಾವ್ ಅವರನ್ನು ಕೆಲವು ಬಾರಿ ಈಕೆ ಏನೋ ಪದ್ಮಭೂಷಣ ಪ್ರಶಸ್ತಿ ಭಾಜನಲ್ಲ ಅಲ್ಲ, ಯಾರೀಕೆ? 1-2 ಸಿನಿಮಾ ಮಾಡಿದ ಕೂಡಲೇ ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆಯಾಗಿದೆ. ಈಕೆಯನ್ನು ಕೆಲ ಸಂದರ್ಭಗಳಲ್ಲಿ ಹಾಗೆ ಸುಮ್ಮನೆ ಬಿಡಲಾಗಿದೆ. ಕಂಕ್ಳಲ್ಲಿ 4, ಕೂದಲು ಕೆಳಗೆ 4, ಬೇರೆ ಬೇರೆ ರಹಸ್ಯ ಭಾಗದಲ್ಲಿ 4 ಬಿಸ್ಕೆಟ್ ಹಾಕ್ಕೊಂಡು ಹೋದ್ರೆ ಯಾರಿಗೆ ಗೊತ್ತಾಗುತ್ತೆ? ಅದನ್ನು ನೋಡಬೇಕಾಗಿದ್ದು ಯಾರು? ಈಕೆ ತಂದೆ ಅಧಿಕಾರಿ ಅಂದ ಮಾತ್ರಕ್ಕೆ ಏರ್ಪೋರ್ಟ್ಗಳಲ್ಲೆಲ್ಲ ಪ್ರೋಟೋಕಾಲ್ ಉಲ್ಲಂಘನೆ ಮಾಡ್ತಾ ಈಕೆ ಮಾಡಿದ್ದೇ ಆಟವಾ? ಅಲ್ಲ. ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರು, ಗ್ರಹಚಾರ ಕೆಟ್ಟಿ ರನ್ಯಾ ರಾವ್ ತಗಲಾಕಿಕೊಂಡ್ರು. ಈಗ ರನ್ಯಾ ರಾವ್ ಪ್ರಕರಣನ ದಿನದಿಂದ ದಿನಕ್ಕೆ ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ. ಈ ಒಂದು ಜಾಲದಲ್ಲಿ ಸಾಕಷ್ಟು ರಾಜಕಾರಣಿಗಳ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ. ಹಾಗಾದರೆ ರನ್ಯಾ ರಾವ್ ಪ್ರಕರಣ ಮುಂದೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಾಗಿದೆ.